ನಮ್ಮಲ್ಲಿ ಗುಟ್ಕಾ ಇದೆ, ತಮಿಳ್ನಾಡಲ್ಲಿ ಗುಟ್ಕಾ ಬ್ಯಾನ್ ಇದೆ. ಆಮೇಲೆ ಗುಟ್ಕಾ ಎಲ್ಲ ಸಹ ಮ್ಯಾನುಫ್ಯಾಕ್ಚರ್ ಆಗೋದು ಹರಿಯಾಣ ಮತ್ತು ಡೆಲ್ಲಿನಲ್ಲಿ. ಸೊ ಇವ್ರು ಯಾರು ಕಾಂಟ್ರಾಕ್ಟರ್ಸ್ ದೊಡ್ಡ ದೊಡ್ಡ ಅದು ಬೇಲ್ ನೋಡೋದಕ್ಕೆ ಇಷ್ಟಿದ್ರೂ ಸಹ ವ್ಯಾಲ್ಯೂ ಈಸ್ ಮೋರ್ ದೆನ್ 5 lakh rupees ಒಂದು ಬೇಲ್ ಇರುತ್ತೆ. ಸೊ ಇವ್ರಿಗೆಲ್ಲರೂ ಹರಿಯಾಣದಲ್ಲಿ ಮತ್ತು ಡೆಲ್ಲಿನಲ್ಲಿ ಪ್ಯಾಕಿಂಗ್ ಮಾಡೋವಂಥದ್ದು ಆರ್ಡರ್ ಕೊಡೋದಲ್ಲಿ ಅಲ್ಲಿಂದ ಎಲ್ಲ ಕಂಟೈನರ್ಸಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರ ಬರುತ್ತೆ. ಯಾರು ಈ ಕಳ್ಳರಿದಾರಲ್ಲ ಇವ್ರಿಗೆ ಅಲ್ಲೇ ಎಲ್ಲಿಂದ ವೆಹಿಕಲ್ ಬಂತು, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಅಲ್ಲೇ ಇನ್ಸೈಡರ್ಸ್ ಇವರು. ಆಮೇಲೆ ಅವರು ಲೋಡ್ ಮಾಡೋಕ್ಕೆ ಬರ್ತಾರಲ್ಲ, ಇಂಥ ಕಡೆನೇ ಇವ್ರಿಗೆ ಏನೋ ಗೋಡನ್ ಇದೆ ಅಂತ ಗೊತ್ತಿದೆ ಅವ್ರಿಗೆ ಗೊತ್ತಿದ್ದು ಈ ಗೋಡನ್ಸಲ್ಲಿ ಯಾವುದೋ ದೊಡ್ಡ ಸೆಕ್ಯೂರಿಟಿ ಯಾವುದೋ ಇರಲ್ಲ, ಬಟ್ ವ್ಯಾಲ್ಯೂ ಈಸ್ ವೆರಿ ಹೈ. ಹಾಗಾಗಿ ಇದರಲ್ಲಿ ಏನು ಮಾಡ್ತಾನೆ, ಇದರಲ್ಲಿರುವಂಥ ಒಂದು ಆರೋಪಿ ಅಶೋಕ್ ಸಿಂಗ್ ಅಂತ ಒಂದು 5-6 ಕೋಟಿ 10 ಕೋಟಿ 20 ಕೋಟಿ 30 ಕೋಟಿ ಒಂದು ದಿನಕ್ಕೆ ಮಾಡೋವಂಥ ವ್ಯಕ್ತಿ ಬಿಕಾಸ್ ಆಫ್ ಸ್ಪೆಷಲ್ ರೈಡ್ ಬೈ ದಿ ತಮಿಳ್ನಾಡು ಆ್ಯಂಡ್ ಕೇರಳ ಪೊಲೀಸು ಫುಲ್ಲು ಪಾಪರ್ ಆಗ್ತಾನೆ. ಪಾಪರ್ ಆಗಿ ಇವನು ಯಾರ್ಯಾರು ಹುಡುಗರಿದ್ದಾರೆ ಕೆಲಸಕ್ಕೆ ಬರೋರು ಅಂತ ಮುಂಚೆ ಯಾರ್ಯಾರು ಅವನ ಜೊತೆ ಕೆಲಸ ಮಾಡಿದ್ರು ಅವ್ರ ಜೊತೆನೇ ಒಂದು ಗ್ಯಾಂಗನ್ನು ಮಾಡಿಕೊಂಡು ಅವ್ನಿಗೆ ಗೊತ್ತಿತ್ತು ಇವೊಂದು ಬಿಸ್ನೆಸ್ ಹೋಯ್ತು. ಬಟ್ ಬೇರೆಯವರು ಇವನ್ ಬಿಸ್ನೆಸ್ ಮುಗಿದಾದ್ಮೇಲೆ ಡೈರೆಕ್ಟ್ ಡೆಲ್ಲಿಯಿಂದ ಹರಿಯಾಣದಿಂದ ಯಾರು ತಂದು ಹಾಕ್ತಾ ಇದ್ದಾರೋ ಅದೆಲ್ಲ ಪ್ಲೇಸಸ್ ಇವನಿಗೆ ಗೊತ್ತು. ಹಾಗಾಗಿ ನಮ್ಮ ಕೋಲಾರದು ಮಾಡೋ ಅಂಥ ಮುಂಚೆನೇ ಇವರು ಇಲ್ಲಿ ತುಮಕೂರಲ್ಲಿ ಮಾಡಿದ್ದಾರೆ, ಮತ್ತು ಹಾವೇರಿದಲ್ಲಿ ಮಾಡಿದ್ದಾರೆ, ಮತ್ತು ವೈಟ್ಫೀಲ್ಡ್ ಬೆಂಗಳೂರು ಡಿವಿಷನಲ್ಲಿ ಮಾಡಿದ್ದಾರೆ, ಮತ್ತು ಹೊಸೂರು ತಮಿಳ್ನಾಡು ಇದೇ ಟೀಮು. ಸೊ ನಾವು ಕೋಲಾರ ಟೀಮ್ ಹಿಡಿದ ಮೇಲೆ ಈಗ ಬೇರೆದು ಸಹ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಬೇರೆ 4 ಕೇಸನ್ನ ನಾವು ಪತ್ತೆ ಮಾಡಿ ಆರೋಪಿಗಳನ್ನ ನಾವು ಅದಕ್ಕೆ ಕೊಡ್ತಾ ಇದ್ದೀವಿ. ಸೊ ಇವನು ಯಾವುದೇ ಕೇಸಲ್ಲಿ ಸಿಕ್ಕಾಕೊಂಡಿಲ್ಲ ನಮ್ಮ ಹತ್ರ ಬರೋಗಂತ. ಆಮೇಲೆ ಈ ಕೇಸಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಅವನು ಹೆಂಗೆ ಮೋಡಸ್ ಆಪರೇಂಡಿ ಅಂದರೆ ಅವನೇ ಪೊಲೀಸ್ ಯೂನಿಫಾರ್ಮ್ ಖರೀದಿ ಮಾಡಿದ್ದಾನೆ, ತಮಿಳ್ನಾಡು ಪೊಲೀಸ್ದು ಒಂದು ಮಾಡಿದ್ದು. ಆಮೇಲೆ ಕಳ್ಳತನಕ್ಕೆ ಉಪಯೋಗಿಸುವಂಥ ವೆಹಿಕಲ್ಸ್ ಕ್ಯಾಂಟರು ಸಹ ಅಲ್ಲೇ ಕೃಷ್ಣಗಿರಿದಲ್ಲಿ ಥೆಫ್ಟ್ ಆಗುತ್ತೆ. ಅದನ್ನು ಗೇರ್ ತೆಗೆದುಬಿಟ್ಟು ಥೆಫ್ಟ್ ಮಾಡಿಕೊಂಡು ಅದನ್ನು ತೊಗೊಂಬರೋದು ಒಂದು ಟೀಮು. ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಅವತ್ತು ಮಾಲೂರಲ್ಲಿ ಬಂದು ನಾವು ಪೊಲೀಸರು ತಮಿಳ್ನಾಡು ಪೊಲೀಸರು ರೈಡ್ ಬಂದಿದೆ ಅಂದ ತಕ್ಷಣ ಬಾಗಿಲು ತೆಗಿತಾರೆ. ಬಂದ ತಕ್ಷಣ ಒಳಗಡೆ ಹೋಗಿ ಸಿಕ್ಕಿದವ್ರನ್ನೆಲ್ಲರನ್ನೂ ಕಟ್ಟಾಕಿದ್ದಾರೆ. ಅದರಲ್ಲಿ ಒಬ್ಬನು ತಪ್ಪಿಸ್ಕೊಂಡು ಹೋಗುವಾಗ ಫೈರ್ ಮಾಡ್ತಾನೆ. ಅದು ಕಂಟ್ರಿ ಮೇಡ್ ಪಿಸ್ಟಲ್, ಅದನ್ನು ರಾಜಸ್ಥಾನಿಂದ ತಂದಿರ್ತಾರೆ. ಆಮೇಲೆ ಏನು ಕಳ್ಳತನಕ್ಕೆ ಉಪಯೋಗಿಸಿದಂತಹ ಯಾವುದು ಲಾರಿನ ತಂದು ಇದನ್ನೆಲ್ಲ ಅಲ್ಲೇ ಲೋಡ್ ಮಾಡಿಕೊಂಡು ತಿರ್ಗಾ ಇನ್ನೊಬ್ಬನಿಗೆ ಮಾರೋದಕ್ಕೆ ಮಾಲ್ ತಿರ್ಗಾ ತಮಿಳ್ನಾಡಿಗೆ ಮಾರೋದಕ್ಕೆ ಇನ್ನೊಬ್ಬನ ಬಾರ್ಡರ್ ಕರ್ಸ್ಕೊತಾರೆ. ಸೊ ಹಾಗಾಗಿ ಅದಾದ ನಂತರ ವೆಹಿಕಲ್ನ ಅಲ್ಲೇ ತಮಿಳ್ನಾಡಲ್ಲೇ ಬಿಟ್ಟು ಹೋಗ್ತಾರೆ. ಅಲ್ಲಿ ಕಳ್ತನ ಆಗಿರೋರು ಇಂಥ ಕಳ್ತನ ಆಗಿದೆ ಅಂತ ವೆಹಿಕಲ್ ಕೊಡ್ತಾರೆ. ಅದು ನೋಡಿದ್ರೆ ಆ ವೆಹಿಕಲ್ ಇಲ್ಲಿಗೆ ಬಂದಿರುತ್ತೆ. ಅದನ್ನು ಸಹ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಬಂದಿದ್ದಾರೆ. ಈ ಕೇಸಲ್ಲಿ ಯಾಕೆ ನಮಗೆ 6-7 ತಿಂಗಳು ಆಯಿತು ಅಂತ ಹೇಳಿದ್ರೆ, ನಂಬರ್ 1 ನಮಗೆ ಬಂದವರು ಯಾರೂ ಸಹ ಮೊಬೈಲ್ ಫೋನ್ಸು ಯೂಸ್ ಮಾಡಿಲ್ಲ. 3ನೇದು ಬಂದವರೆಲ್ಲ ಮಂಕಿ ಕ್ಯಾಪು ಹಾಕ್ಕೊಂಡಿದ್ರು. 3ನೇದು ಒಂದು ಏನು ಕೃತ್ಯಕ್ಕೆ ಬಳಸಿದಾರೆ ವೆಹಿಕಲ್ ನಂಬರ್ ಸಿಕ್ಕಿದೆ ಅದು ಫೇಕ್ ನಂಬರ್ ಪ್ಲೇಟ್ಸು. ಸೊ ಯಾವುದೇ ಲೀಡ್ಸ್ ನಮಗೆ ಇರಲಿಲ್ಲ ಮೇಲ್ನೋಟಕ್ಕೆ. ಆಮೇಲೆ ಫೈರು. ಸೊ ನಮಗೆ ಆಮೇಲೆ ಪೊಲೀಸ್ ಯೂನಿಫಾರ್ಮ್ ಅಂತ ಬಂತಲ್ಲ, ಹಾಗಾಗಿ ನಮ್ಮ ಮಾಲೂರು ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಅಣ್ಣಯ್ಯ ಯಾರು PSI ಅಣ್ಣಯ್ಯ ಮತ್ತು ನಮ್ಮ ಕ್ರೈಮ್ ಸ್ಟಾಫು ಯಾರ್ಯಾರಿದ್ದಾರೆ ಎಲ್ಲರೂ ಸಹ ಇವರು ತಮಿಳ್ನಾಡು, ಕೇರಳ, ಹಾವೇರಿ ಒಂದು 5 ತಿಂಗಳು ರಾಜಸ್ಥಾನ, ಡೆಲ್ಲಿಗೆಲ್ಲ ಹೋಗಿ ಇದು ವೆಹಿಕಲ್ಸು ಎಲ್ಲಿಂದ ಬಂತು ಚೆಕ್ ಮಾಡಿದ್ರು. ವೆಹಿಕಲ್ ಸಿಕ್ಬಿಡ್ತು, ಕೇಸು ಸಾಲ್ವ್ ಆಯ್ತಂತ. ಅಲ್ಲೂ ಸಹ ವೆಹಿಕಲ್ ಅವ್ನು ಕಳ್ತನ ಕೇಸ್ ಕೊಟ್ಟಿದ್ದಾನೆ. ಆಮೇಲೆ ಮೈಸೂರಲ್ಲಿ ವೆಹಿಕಲ್ ಹೋಗಿದ್ದು ಒಂದು ನಮಗೆ ಟೋಲಿಂದ ಗೊತ್ತಾಗುತ್ತೆ. ಆ ಟೋಲಿಂದ ಹೋಗಿದ್ದು ಗೊತ್ತಾದ್ಮೇಲೆ ಮೈಸೂರಲ್ಲಿ ಈ ಬಿಸ್ನೆಸ್ ಮಾಡೋರು ಯಾರು ಅಂತ ನಾವು ಅಲ್ಲಿ ಲೋಕಲ್ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅಶೋಕ್ ಸಿಂಗ್ ಹೆಸರು ನಮಗೆ ಬರುತ್ತೆ. ಅಶೋಕ್ ಸಿಂಗ್ ಹೆಂಗಿದ್ದಾನೆ, ಎಲ್ಲಿದ್ದಾನೆ, ಅವನ ನಂಬರ್ ಏನು ಹಿಡ್ಕೊಂಡ್ಮೇಲೆ ಅವ್ನು ರಾಜಸ್ಥಾನ್ಗೆ ಹೋದ. ಆಮೇಲೆ ಅವನಿಂದ ಯಾರ್ಯಾರಿದ್ದಾರೆ, ಅವನು ಏನು ಒಂದೇ ಹರಿಯಾಣದಿಂದ ಬೇಲ್ಗಳು ತಗೊಂಬರ್ತಾ ಇದ್ರಲ್ಲ, ಯಾವುದು ನಮ್ಮ ಗುಟ್ಕಾದು, ಅಲ್ಲಿ ಯಾರು ಬಂದರು, ಯಾರ್ಯಾರು ಬಂದಿದ್ದಾರೆ, ಅಲ್ಲಿರೋವಂಥವ್ರ ಮುಖಪರಿಚಯಗಳನ್ನ ನೋಡಿ ಇಲ್ಲಿ ಯಾರು ಓನರ್ ಅವತ್ತು ಕಟ್ಟಾಕೊಂಡಿದ್ರಲ್ಲ ಅವ್ರನ್ನ ಐಡೆಂಟಿಫೈ ಮಾಡಿಸಿ ಒಂದು ರೇಖಾಚಿತ್ರ ಬಿಡಿಸಿದ್ರು ನಮ್ಮ SP ಯಾರು ನಮ್ಮ ಯಾರಪ್ಪ ನೀನು KGF ಇಂದ ಕರೆಸಿ ಒಂದು ಚಿತ್ರಕಾರನ ಪಿಕ್ಚರ್ ಮಾಡಿಸಿದ್ವಿ ಪೋರ್ಟ್ರೈಟ್. ಅದರಲ್ಲಿ ಒಬ್ರು ಐಡೆಂಟಿಫೈ ಮಾಡಿ ಇವನು ಇರಬಹುದು ಹರಿಸಿಂಗು ಏನೋ ಅಶೋಕ್ ಸಿಂಗ್ ಇರ್ಬೋದಂತ ಒಂದು ಕಾಂಟ್ಯಾಕ್ಟ್ ಮೇಲೆ ನಾವು ಅಶೋಕ್ ಸಿಂಗ್ ಯಾವ ನಂಬರ್ಸ್ ಯೂಸ್ ಮಾಡ್ತಾ ಇಲ್ಲ ಅದರಲ್ಲಿ ನಮ್ಮ ಟೆಕ್ನಿಕಲ್ ವಿಂಗು ಯಾರು ನಮ್ಮ ಮುರಳಿ ಮತ್ತು ನಾಗರಾಜು
ಸುಮಾರು 1.5 ಲಕ್ಷದಿಂದ 2 ಲಕ್ಷ ಕರೆಗಳನ್ನ ಈ 6 ತಿಂಗಳಲ್ಲಿ ಮಾಡಿದ್ದಾರೆ. ಆಮೇಲೆ ನಮ್ಮಿಂದ ಈಗ 5 ಕೇಸು ಪತ್ತೆಯಾಗಿದೆ. ಮೋರ್ ದನ್ 1 crore rupees ಪ್ರಾಪರ್ಟಿ ಎಂಟೈರ್ ಗ್ಯಾಂಗ್ ಇಂಟ್ಯಾಕ್ಟ್ ಆಗಿ ನಾವು ಹಿಡಿದಿದ್ದೀವಿ. ಇದಕ್ಕೆ ಡಿ ಜಿ ಅವರು, ನಮ್ಮ ಕ್ರೈಮ್ ಎ ಡಿ ಜಿ ಸಾಹೇಬ್ರಾಗಲಿ, ನಮ್ಮ ಐ ಜಿ ಸಾಹೇಬ್ರಲ್ಲಿ ಸಹ ಮಾಡಿದ್ದಾರೆ. ಸೊ ನಾನು ಹೇಳೋದು, ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸಲ್ಲಿ ನಮ್ಮವ್ರು ಅರೆಸ್ಟ್ ಮಾಡೋಕೆ ಹೋದ್ರು ಸಹ ನಮ್ಮ ಮೇಲೆ ಅವರು ದಾಳಿ ಮಾಡೋಕ್ಕೆ ಬಂದ್ರಲ್ಲ, ಮಾಡಿದಾಗ ಲಾಸ್ಟ್ ಟೈಮ್ ಅವ್ರಿಗೆಲ್ಲ ಕಾಲಿಗೆ ರಾಜಸ್ಥಾನ್ ಅವ್ರಿಗೆ ನಾವು ಗುಂಡು ಹಾಕಿದ್ವಿ ಅಲ್ವಾ. ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿದೆ. ಆಮೇಲೆ ಇದರಲ್ಲಿ ವೆರಿ ವೆರಿ ಪೆಕ್ಯುಲರ್, ಜಮ್ಮು ಕಾಶ್ಮೀರಿಂದ ಇಬ್ಬರು ಆರೋಪಿಗಳು, ರಿಸೀವರು ಎಲ್ಲರೂ ಸಿಕ್ಕಿದ್ದಾರೆ. ಬಟ್ ನಾನು ಹೇಳೋದು, ಅವ್ರಿಗೆ ಈ ಕರೋನಾ ಮುಗಿದ ನಂತರ, ಮುಂದೆ ಬಿಸ್ನೆಸ್ ಲಾಸ್ ನಂತರ ಎಲ್ಲ ಸುಶಿಕ್ಷಿತರು ಒಂದ್ಸತಿ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರೇ ಈ ಥರ ಕಳ್ಳದಾರಿ ಹಿಡಿದಿರೋದು ತುಂಬ ದುಃಖಕರ ಸಂಗತಿ. ಸ್ಥಳೀಯರು ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಮಾಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂತಹ ಒಂದು ಗುಟ್ಕಾ ಗೋಡೌನ್ ಮೇಲೆ ರಾಜಸ್ಥಾನದಿಂದ ಬಂದು ಅಶೋಕ್ ಸಿಂಗ್, ಹರಿಹೋಮ್ ಗಂಗಾರಾಮ್, ಅಜಯ್ ಕುಮಾರ್, ಮೊಹಮ್ಮದ್ ರಂಜಾನ್, ಜಮ್ಮು ಕಾಶ್ಮೀರ್, ಇವರೆಲ್ಲ ಒಂದು ಟೀಮ್ ಕಟ್ಕೊಂಡು ಅವ್ರಿಗೆಲ್ಲ ಈ ಗುಟ್ಕಾದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಈ ಗುಟ್ಕಾನ ನೋಡ್ಕೊಂಡು ಹೋಗಿ ಆ ರಾತ್ರಿ ಬಂದು ಒಂದು ಫೈರ್ ಆರ್ಮ್ ಯೂಸ್ ಮಾಡಿ ಅದನ್ನು ಶೂಟೌಟ್ ಮಾಡಿ ಅಲ್ಲಿರೋಂಥ ವರ್ಕರ್ಸ್ಗೆಲ್ಲ ಒಳಗಡೆ ಹಾಕಿ ಒಂದು ವೆಹಿಕಲ್ ತೊಗೊಂಬಂದ್ಬಿಟ್ಟು, ವೆಹಿಕಲಲ್ಲಿ ಸುಮಾರು 25 ಲಕ್ಷ ಬೆಲೆ ಬಾಳುವಂತಹ ಗುಟ್ಕಾನ ತಗೊಂಡೋಗಿದ್ದಾರೆ. ಅದರಲ್ಲಿ ಈ ಗ್ಯಾಂಗಲ್ಲಿರುವಂಥ ಒಂದು 4 ಜನ ಈ ಹಿಂದೆನೇ ನಾವು ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಇವರು ಸಿಕ್ಕಿರಲಿಲ್ಲ. ಈಗ ನಮ್ಮ ಅಡಿಷನಲ್ ಎಸ್ ಪಿ ಜಗದೀಶ್ ಅವರು ಮತ್ತು ಅಡಿಷನಲ್ ಎಸ್ ಪಿ ರವಿಶಂಕರ್ ಅವರು, ನಮ್ಮ ಡಿ ಎಸ್ ಪಿ ನಾಗ್ತೆ ಅವರು ಒಂದು ಟೀಮ್ ಮಾಡಿ ಮಾಲೂರು ಇನ್ಸ್ಪೆಕ್ಟರ್ ವಸಂತ್ ಮತ್ತು ಅವರ ತಂಡ ಈ ಕೇಸನ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿದೆ. ಈಗ ಅವರೆಲ್ಲರನ್ನೂ, ಆಮೇಲೆ ನಮ್ಮಲ್ಲಿ ಅಣ್ಣಯ್ಯ ಅಂತ ಹೇಳಿ ಈ ಹಿಂದೆ ಕೆಲಸ ಮಾಡಿದಂತಹ PSI ಮತ್ತು ನಮ್ಮ ಕ್ರೈಮ್ ಟೀಮು, ಕೋಲಾರ ಕ್ರೈಮ್ ಟೀಮು ರಾಜಸ್ಥಾನಕ್ಕೆ ಹೋಗಿ ಒಂದು ಆರೋಪಿನ, ದೊಡ್ಡ ಹೋರಾಟ ನಡೀತಲ್ಲಿ, ಅಲ್ಲಿ ಆರೋಪಿನ ಬಂಧನ ಮಾಡೋಕ್ಕೆ ಹೋದಾಗ ನಮ್ಮ ಪೊಲೀಸ್ ಮೇಲೆ ಅಟ್ಯಾಕ್ ಆಗಿ ಅಲ್ಲಿರುವಂತಹ SP ಮತ್ತು ಅಲ್ಲಿರೋ ಜನಗಳೆಲ್ಲ ದೊಡ್ಡ ಆರ್ಮ್ ತಗೊಂಡು ಬಂದು ಅದರಲ್ಲಿ ಅವನು ಆರೋಪಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರು ಮಾಡಿ ದೊಡ್ಡ ಡ್ರಾಮಾ ಆಯಿತು. ಅಂಥದ್ರಲ್ಲೂ ಸಹ ನಮ್ಮವರು ಪ್ರಾಣವನ್ನು ಸಹ ಪಣಕ್ಕಿಟ್ಟು ಕೋಲಾರಿಂದ ರಾಜಸ್ಥಾನ ಪ್ಲೇಸ್ಗೆ ಹೋಗಿ ಅವನ್ನ ಸಹ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಪ್ರವೀಣ್ ಸಾಡ್ವಾನಿ ಅಂತೇಳಿ ಮಧ್ಯಪ್ರದೇಶ, ಅವನು ಸಹ ಆ ಗ್ಯಾಂಗ್ನ ಹಿಡಿದ ನಂತರ ಅವರಿಂದ 500 ರೂಪಾಯಿ ಮುಖಬಲೆಯ 6 ಲಕ್ಷ ರೂಪಾಯಿ ದುಡ್ಡು ಮತ್ತು ಈ ಕೃತ್ಯಕ್ಕೆ ಉಪಯೋಗಿಸಿದಂತಹ ಎಲ್ಲ ಮಾಲ್ಗಳನ್ನ, ಒಂದು ಜಿಪ್ಸಿ ಟಾರ್ ಜೀಪು ಮತ್ತು ಮೊಬೈಲ್ಸು ಮತ್ತು ವೆಪನ್ನು ಮತ್ತು ಅದರಲ್ಲಿ ಮಾಡಿದಂಥ ಈ ಹಿಂದೆ ಮಾಲು ಏನವರು ಇಟ್ಕೊಂಡಿದ್ರು ಆ ಮಾಲು ಸಮೇತ ನಾವು ವಾರಸ್ಥರಿಗೆ ತೀರಿಸ್ಕೊಟ್ಟಿದ್ವಿ. ಒಂದು ಕ್ಲಿಷ್ಟಕರವಾದಂತಹ ಒಂದು ಪ್ರಕರಣವನ್ನು, ಇವರು ಯಾರೂ ಸಹ ಲೋಕಲ್ ಆಗಿಂತ ಇವರೇ ಇರಲಿಲ್ಲ, ಎಲ್ಲರೂ ಸಹ ಅಂತಾರಾಜ್ಯ ಕಳ್ಳರಿದ್ದಾರೆ. ಅದನ್ನು ಬಂಧನ ಮಾಡೋದ್ರಲ್ಲಿ ಕೋಲಾರ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಅವ್ರ ಟೀಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಮೂರನೇದು, ಮಾಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಫ್ಲಿಪ್ಕಾರ್ಟ್ ಕಂಪನಿದು ಒಂದು ದೊಡ್ಡ ಗೋಡನ್ ಇದೆ. ಆ ಗೋಡನ್ನಲ್ಲಿ ಕೆಲಸ ಮಾಡೋಂತಹ ಒಂದು ಆರೋಪಿ ಬಾಲಾಜಿ ಅನ್ನೋನು ಯಾರಿಗೂ ಗೊತ್ತಿಲ್ದಿರೋ ಒಂದು 15 ಐಫೋನ್ ಹೈ ಹ್ಯಾಂಡ್ ಐಫೋನ್ಗಳನ್ನ ಕದ್ದಿ ಯಾರಿಗೂ ಗೊತ್ತಿಲ್ದಿರೋ ಯಾರೋ ಅಕೌಂಟ್ಸ್ನೆಲ್ಲ ಸಹ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ದಾನೆ. ಅಂಥವನ್ನು ಸಹ ನಾವು ಚಾಣಾಕ್ಷವಾಗಿ ಮಾಲೂರು ಕ್ರೈಮ್ ಸ್ಟಾಫು ಅವ್ರನ್ನ ಅರೆಸ್ಟ್ ಮಾಡಿ ಅವನ ಕಡೆಯಿಂದ 15 ಐಫೋನ್ಗಳನ್ನ ಸೀಸ್ ಮಾಡಿದೆ. ಅದರಲ್ಲಿ 15,13,500 ರೂಪಾಯಿ ಅದರದ್ದು ಬೆಲೆ ಆಗಿರುತ್ತೆ. ಮೊದಲನೇ ಪ್ರಕರಣದಲ್ಲಿ 6 ಲಕ್ಷ ರೂಪಾಯಿ ಕ್ಯಾಶ್ನ ನಾವು ಸೀಸ್ ಮಾಡಿದ್ವಿ. ಟೋಟಲ್ 25 ಲ್ಯಾಕ್ಸ್ ರಿಕವರಿ ಆಗಿದೆ ಇದರಲ್ಲಿ. ಅದೇ ರೀತಿ ಮಾಲೂರು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇನ್ನೊಬ್ಬರು ಆರೋಪಿಗಳು ಹರೀಶು, ತಿಪ್ಪೇಸ್ವಾಮಿ ಮತ್ತು ಶಿವರಾಜ್ ಮತ್ತು ಅಶೋಕ್ ಅವರು 70,000 ರೂಪಾಯಿ ದುಡ್ಡನ್ನ ಕಳ್ತನ ಮಾಡಿದ್ದಾರೆ. ಇದನ್ನು ಸಹ ನಾವು ಬಂಧನ ಮಾಡಿದ್ದಾರೆ. ಅದೇ ರೀತಿ ಮಾಲೂರಲ್ಲಿ ಈ ಪ್ರದೀಪ್ ಸುಮತಿ ನಗರ KGF ಅವರು ಈ ಫ್ಲಿಪ್ಕಾರ್ಟ್ ಕಂಪನಿನಲ್ಲಿ ಇನ್ನೊಂದು 14 ಮೊಬೈಲ್ಸ್ನ ಮತ್ತು ಗೂಗಲ್ ಪಿಕ್ಸೆಲ್ ಫೋನ್ಗಳು, ಆ್ಯಪಲ್ ಫೋನ್ಗಳು ಸೇರಿ ಅದನ್ನು ಒಂದು 15 ಫೋನ್ ಅವನು ಕಳ್ತನ ಮಾಡಿದ್ದ. ಅವನ ಕಡೆಯಿಂದ 15 ಲಕ್ಷ ಬೆಲೆ ಬಾಳುವಂಥ ಫೋನ್ಸ್ಗಳನ್ನ ಸಹ ನಾವು ರಿಕವರಿ ಮಾಡಿದ್ದೀವಿ. ತುಂಬ ಇಂಪಾರ್ಟೆಂಟ್, ಕೋಲಾರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ದಿನಾಂಕ 7 ತಿಂಗಳ ಹಿಂದೆ ಅರಳುಗುಂಟೆ ಗ್ರಾಮದಲ್ಲಿ ವಾಸಿಯಾದಂತಹ ಸೈಯದ್ ನಯಾಜ್ ಪಾಷಾ ಬಿನ್ ಇಮ್ರಾನ್ ಸಾಬ್ ಅಂತೇಳಿ
ಇವರು ಶ್ರೀನಿವಾಸಪುರ ತಾಲೂಕವನು. ಇವರು ಒಂದು ದೇವಸ್ಥಾನದಲ್ಲಿ, ನಾಯಕನಹಳ್ಳಿನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಇದರಲ್ಲಿ ಬಾಗಿಲನ್ನು ಮುರಿದು ಬಿಟ್ಟು ದೇವರಿಗೆ ಹಾಕಿರುವಂತಹ 3 ಬೆಳ್ಳಿ ಕಿರೀಟಗಳು, 2 ಚಿನ್ನದ ತಾಳಿ ಬೆಟ್ಟುಗಳು ಅದನ್ನು ಕದ್ದುಕೊಂಡು ಹೋಗಿರ್ತಾನೆ. ಅದಾದ ನಂತರ ಈ ಕೇಸನ್ನ ನಾವು ಯಾಕಂದರೆ ಟೆಂಪಲ್ ಅಫೆನ್ಸಸ್ ಆಗ್ತಾ ಇದೆ, ಹಾಗಾಗಿ ಯಾವುದೂ ನಮಗೆ ಸುಳಿವು ಇರಲಿಲ್ಲ. ನಮಗಿರುವಂಥ ಸಾಂಪ್ರದಾಯಿಕ ಒಂದು ಇಂಟೆಲಿಜೆನ್ಸ್ನ ಉಪಯೋಗ ಮಾಡಿ PSI ಭಾರತಿಯವರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಕಾಂತರಾಜ್ ಅವರು ಈ ಕೇಸನ್ನ ಪತ್ತೆ ಮಾಡಿ ಅವ್ರ ಕಡೆಯಿಂದ ಟೋಟಲ್ ಅವನ ಕಡೆಯಿಂದ 3 ಕೇಸು ಪತ್ತೆ ಆಗಿದೆ. ಈ 3 ಕೇಸಲ್ಲಿ ನಮ್ಮ ಸಿಬ್ಬಂದಿ ಆದಂತಹ ಮುರಳಿ, ಸಾದಿಕ್ ಪಾಷಾ, ರಾಘವೇಂದ್ರ, ಅಂಜಪ್ಪ, ವಿನಾಯಕ ಮತ್ತು ರಾಜೇಶ್ ಅವರು ಇವನ್ನ ಅರೆಸ್ಟ್ ಮಾಡಿ 3 ಕೇಸು ಪತ್ತೆ ಆಗಿದೆ. ಇದರಲ್ಲಿ 2 ಚಿನ್ನದ ತಾಲಿಬೊಟ್ಟುಗಳು ಮತ್ತು ಬೆಳ್ಳಿ ಕಿರೀಟಗಳು ಎಲ್ಲನೂ ಸಹ ನಾವು ರಿಕವರಿ ಮಾಡಿದ್ವಿ. ಅದೇ ರೀತಿ ಕೋಲಾರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶ್ರೀನಿವಾಸಪುರ ರಸ್ತೆಯಲ್ಲಿರುವಂತಹ ವೀರಪುರ ಗ್ರಾಮದ ಸಮೀಪ ಹಿಂದೂಸ್ತಾನ್ ಸಾಮಿಲಲ್ಲಿ 8/6/2023ರಲ್ಲಿದೆ. 8/6/2023ರಲ್ಲಿ 12 ಗಂಟೆ, ಸುಮಾರು ಮಧ್ಯರಾತ್ರಿ 12 ಗಂಟೆಗೆ 3 ಜನ ಮುಸುಗುಧಾರಿ ವ್ಯಕ್ತಿಗಳು ಅಲ್ಲಿಗೆ ಬಂದು ಅಲ್ಲಿರೋಂಥ ಮಹಿಳೆಯರನ್ನ ಸಾಯಿಸಿದಾಗಿ ಬೆದರಿಸಿ 125 ಗ್ರಾಮ್ ತೂಕದ ಬಂಗಾರ ಆಭರಣ, 4 ಲಕ್ಷ ನಗದನ್ನು ಹಾಗೂ 4 ಮೊಬೈಲ್ ಫೋನ್ಗಳನ್ನು ಸುಲಿಗೆ ಮಾಡಿಕೊಂಡು ಹೋಗಿದ್ದಾರೆ. ಹಾಗಾಗಿ ಮತ್ತು ಶ್ರೀಮತಿ ಮುನಿಯಮ್ಮ ಅಂಜಪ್ಪ 50 ವರ್ಷ, ಇವರು ಸಹ ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಅವರು ಕೆಲಸ ಮಾಡೋ ಸಂದರ್ಭದಲ್ಲಿ ಹೊಡೆದು ಅವನಿಗೆ ರಕ್ತಗಾಯಗಳನ್ನು ಮಾಡಿಸಿ ಅವನ್ನ ಕೊಲೆ ಮಾಡೋಕ್ಕೂ ಸಹ ಪ್ರಯತ್ನ ಮಾಡಿರ್ತಾರೆ. ಇದು 8/6/2023ರಲ್ಲಿ 7 ತಿಂಗಳ ನಂತರ ಕೇಸು ಪತ್ತೆಯಾಗಿದೆ. ಈ ಪ್ರಕರಣದಲ್ಲಿ ನಮ್ಮ ಕೋಲಾರ ತಾಂತ್ರಿಕ ವಿಭಾಗದ ನಾಗರಾಜು ಮತ್ತು ನಮ್ಮ ಇನ್ಸ್ಪೆಕ್ಟರ್ ಕಾಂತರಾಜು, PSI ಗ್ರಾಮಾಂತರ ಭಾರತಿ ಮತ್ತು ಮುರಳಿ, ಸಾದಿಕ್ ಪಾಷಾ, ರಾಘವೇಂದ್ರ ಮತ್ತು ಅಂಜಪ್ಪ, ವಿನಾಯಕ್ ಮತ್ತು ರಾಜೇಶ್ ಅವ್ರ ತಂಡ ಇರುವಂತಹ ಎಲ್ಲ ಕ್ಲೂಸ್ನ ಪತ್ತೆ ಮಾಡಿ ಇದರಲ್ಲಿ ಆರೋಪಿಯಾಗಿದ್ದಂಥ MD ಸುಲ್ತಾನ್, ಸನ್ ಆಫ್ ಸಮೀರ್ ಬಿನ್ ಲೇಟ್ ಬಶೀರ್ ಅಹಮದ್, 51 ವರ್ಷ, ಪೇಂಟಿಂಗ್ ಆರ್ಟಿಸ್ಟ್ ಕೆಲಸ, ಮಸೀದಿ ಹಿಂಭಾಗ, ಜಮಾಲ್ ಶಾ ನಗರ, ಕೋಲಾರ. ಇವನು ಕೋಲಾರವನೇ. ಇವನು ಒಬ್ಬ ಹೊಸಕೋಟೆದಲ್ಲಿ ಇನ್ನೊಂದು ಆರೋಪಿ ಬೆಂಗಳೂರವನು. 3 ಜನ ಒಂದು ತಂಡ ಮಾಡ್ಕೊಂಡಿತ್ತು. ಇದರಲ್ಲಿ ಯಾರು ಇನ್ನೊಂದು ಆರೋಪಿ ಮಾಡಿದ್ದಾನೆ ಅವನು ಆಲ್ರೆಡಿ ಹೊಸಕೋಟೆದಲ್ಲಿ ಒಂದು ಮರ್ಡರ್ ಕೇಸಲ್ಲಿ ಅಫ್ಜಲ್ ಅಂತ ಅವನು ಆಲ್ರೆಡಿ ಸತ್ತೋಗಿದ್ದಾನೆ. ಇವನು ಇಟ್ಕೊಂಡ್ವಿ. ಇಬ್ಬರನ್ನು ಸಹ ಅರೆಸ್ಟ್ ಮಾಡಿದಾಗ ಇದರಲ್ಲಿ 100 ಗ್ರಾಮ್ ತೂಕದ ಬಂಗಾರ ಆಭರಣಗಳು ಮತ್ತು 3 ಮೊಬೈಲ್ ಫೋನ್ಗಳು ಹಾಗೂ ಕೃತ್ಯಕ್ಕೆ ಬಳಕೆ ಮಾಡಿದ ಒಂದು ದ್ವಿಚಕ್ರ ವಾಹನ, ಮೊಬೈಲ್ ಫೋನ್ಗಳನ್ನ ನಾವು ಅಮಾನತು ಮಾಡಿ ಈ ಕೇಸ್ನ 3ನೇ ಆರೋಪಿಯಾದ ಅಫ್ಜಲ್, ಅವನ ಹೆಸರು ಬಾಂಬೆ ಅಫ್ಜಲ್ ಅಂತ, ಅವನು ಸತ್ತೋಗಿದ್ದಾನೆ. ಆರೋಪಿ 1 ಆಸೀಫು, ಅವನ ಹೆಸರು ಅಲಿಯಾಸ್ ಡೀಸಲ್ ಆಸೀಫು, ಅವನೊಬ್ಬರನ್ನ ಇಟ್ಕೋಬೇಕು, ಅದನ್ನು ಸಹ ಮಾಡ್ತಾ ಇದ್ದಾರೆ. ಬಟ್ ಈ ಕೇಸು 7 ತಿಂಗಳ ನಂತರ ಈಗ ಕೇಸು ಪತ್ತೆಯಾಗಿದೆ. ಅದಕ್ಕೆ ಈ ತಂಡಕ್ಕೆ ನಾನು ಒಂದು ಉತ್ತಮವಾದಂಥ ಅಪ್ರಿಷಿಯೇಷನ್ ನಿಮ್ಮೆಲ್ಲರ ಮುಖಾಂತರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. 3ನೇದು, ಕೋಲಾರ ನಗರ ಪೊಲೀಸರು ತಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 14/2/2014ರಂದು ಈ ಮಂಜುನಾಥ್ ಅನ್ನೋರ ಹಾರೋಹಳ್ಳಿಯಲ್ಲಿರುವಂಥ ಮನೆಯಲ್ಲಿ ನಿಲ್ಲಿಸಿದಂತಹ 2 ಗೂಡ್ಸ್ ಟಾಟಾ ಏಸ್ ವಾಹನಗಳಿಗೆ ಬೆಂಕಿ ಹಚ್ಚಿಬಿಟ್ಟು ಎಲ್ಲ ಸುಟ್ಟಾಕಿದ್ದಾರೆ. ಅವನು ಪಾಪ ಕೂಲಿ ಕೆಲಸ ಮಾಡೋಂಥವನು, ಅವನಿಗೆ ಜೀವನಾಧಾರ ಹೋಯಿತು. ಹಾಗಾಗಿ ಅದರಲ್ಲಿ ನಮ್ಗೆ ಯಾವುದೇ ಒಂದು ಕ್ಲೂ ಇರಲಿಲ್ಲ. ಲಾಸ್ಟ್ ಟೈಮ್ ನಿಮಗೆಲ್ಲ ಗೊತ್ತಿರೋದಂತೆ ನಮ್ಮ ಪ್ರೆಸ್ ಮುರಳಿ ಅವರು ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಗೊತ್ತಿರಲಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ತಮ್ಮ ಮಾಧ್ಯಮ ಮಿತ್ರರೇ ಮುರಳಿ ಅವರು ಅವ್ರನ್ನ ನಮ್ಮ ಹತ್ರ ಕರ್ಕೊಂಬರ್ತಾರೆ. ಆಗಾಗ ನಾವೆಲ್ಲ ವಿಚಾರ ಮಾಡಿದಾಗ ಅಲ್ಲೇ ಕೋಲಾರ ಇನ್ಸ್ಪೆಕ್ಟರ್ ಆದಂತಹ ಸದಾನಂದ್ ಅವರು, PSI HM ಆನಂದ್ ಕುಮಾರ್, ಸುಹೇಲ್ ಅಹಮದ್ ಮತ್ತು ಅಪರಾಧ ವಿಭಾಗ ಸಿಬ್ಬಂದಿಗಳಾದಂಥ ಮೋಹನ್, ರವಿಕುಮಾರ್ ಮತ್ತು M ಶ್ರೀನಾಥ್, ಕಿಶೋರ್ ಮತ್ತು ಶಾಮೂರ್ತಿ ಅವರು ಈ ದೂರದಾರ ಮನೆಯಲ್ಲೇ 2 ವರ್ಷಗಳಿಂದ ಅಲ್ಲೇ ಅವ್ರ ಮನೆಯಲ್ಲಿ ಇದ್ಕೊಂಡು ಹೋಟೆಲ್ ಕೆಲಸ ಮಾಡ್ತಾ ಇರೋಂಥ ಒಂದು ಹುಡುಗ ಕಾಂತರಾಜು ಬಿನ್ N ಶಂಕರಪ್ಪ ಅಂತ 23 ಡ್ರೈವರ್ ಕೆಲಸ. ಇವನು ಆ ಮನೆಯಲ್ಲಿ ಅಂತ ಏನು ಓನರ್ ಇದ್ದಾನೆ ಅವರ ಮಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಿಸ್ಬಿಹೇವ್ ಮಾಡಿರ್ತಾರೆ. ಹಾಗಾಗಿ ಈ ಮನೆ ಕಡೆ ನೀನು ಬರಬೇಡ ಅಂಥೇಳಿ ತಂದೆ ತಾಯಿ ಅವನಿಗೆ ಬುದ್ಧಿವಾದ ಹೇಳಿರ್ತಾರೆ. ನೀನು ನಮ್ಮ ಮನೇಲಿ ಕೆಲಸಕೊಂಡು ನಮ್ಮ ಮನೆಗೆ ಗಂಡ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಆ ಸಿಟ್ಟಿನಿಂದ ಅವನು ರಾತ್ರಿ ಬಂದುಬಿಟ್ಟು ಆ ಬೈಕ್ಸ್ಗೆಲ್ಲ ಬೆಂಕಿ ಇಟ್ಟಿದ್ದಾನೆ. ಹಾಗಾಗಿ ಅವನ್ನ
ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರು ಮಾಡಿರ್ತಾರೆ. ಈಗ ಈ ಪ್ರಕರಣಗಳು ಯಾರ್ಯಾರು ಅರೆಸ್ಟ್ ಆಗಿದ್ದಾರೋ ಎಲ್ಲರೂ ಸಹ ಈಗಾಗಲೇ ಮಾನ್ಯ ನ್ಯಾಯಾಲಯದ ಒಂದು ಇದಕ್ಕೆ ಬಂಧನದಲ್ಲಿ ಇರ್ತಾರೆ. ಈ ಕೆಲಸವನ್ನು ಮಾಡಿದಂತಹ ನಮ್ಮ ಕ್ರೈಮ್ ಸಿಬ್ಬಂದಿ, ತಾಂತ್ರಿಕ ಸಿಬ್ಬಂದಿ, ನಮ್ಮ ಸೋಕಾ ಆಫೀಸರ್ಸು, ಫಿಂಗರ್ ಪ್ರಿಂಟ್ ಸಿಬ್ಬಂದಿಗಳು ಎಲ್ಲರಿಗೂ ಸಹ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಈ ಕೇಸಲ್ಲಿ ಎಲ್ಲರಿಗೂ ಸಹ ಇಂಡಿವಿಜುವಲ್ ಆಗಿ ನಮ್ಮ ಇಲಾಖೆಯಿಂದ ಮತ್ತು ನಮ್ಮ IGP ಶ್ರೀ ರವಿಕಾಂತೇಗೌಡ ಸಾಹೇಬ್ರ ಕಡೆಯಿಂದ ಅಭಿನಂದನೆ, ಮತ್ತು ಅವ್ರಿಗೆಲ್ಲರೂ ಸಹ ಈಚ್ ಕೇಸಲ್ಲಿ 5,000 rupees ರಿವಾರ್ಡ್ ಆ ಆಫೀಸರ್ಸ್ಗೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಮಗೆ ಈ ಬೆಂಕಿ ಹಾಕಿದ ಕೇಸಲ್ಲಿ ನೀವೇ ಒಂದು ಮುಂದೆ ಹೆಜ್ಜೆ ಬಂದುಬಿಟ್ಟು ಮುರಳಿಯವರು CCTV ಆಗಲಿ ಅಥವಾ ಆ ವ್ಯಕ್ತಿನ ಐಡೆಂಟಿಫೈ ಮಾಡೋದಕ್ಕೆ ನಮಗೆಲ್ಲ ತುಂಬ ನಾಗರಿಕರು ಸಹ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಸಹ ನಾನು ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಕೋಲಾರ ನಗರದಲ್ಲಿ ಮೊನ್ನೆ ಏನು ಒಂದು ಬ್ಯಾಂಕ್ ರಾಬರಿ ಆಗಿದೆ ಅಂತ ಹೇಳಿದ್ದು, ಅದರಲ್ಲಿ ಸ್ವಲ್ಪ ಸುಳ್ಳು ಮತ್ತು ಕತೆ ಇದೆ. ಅದರಲ್ಲಿ ಇನ್ನೂ ಇನ್ವೆಸ್ಟಿಗೇಷನು ಒಂದು ಹಂತಕ್ಕೆ ಬಂದಿಲ್ಲ. ಅದಾದ ನಂತರ ಇನ್ನೊಂದು ನಾನು ಪ್ರೆಸ್ ಮೀಟು ನಾನು ಹೇಳ್ತೀನಿ.